ವರ್ಗ ಸಮೀಕರಣ, ಕ್ವಾಡ್ರಾಟಿಕ್ ಈಕ್ವೇಷನ್ ಅನ್ನೋ ಪದಗಳನ್ನು ಕೇಳಿದಾಗ ನಿಮಗೆ ಏನು ಅನ್ಸುತ್ತೆ? ಸಂಕೀರ್ಣವಾದ ಸೂತ್ರಗಳು, ಅಂತ್ಯವಿಲ್ಲದ ಬೀಜಗಣಿತದ ಲೆಕ್ಕಾಚಾರಗಳು, ಒಗಟಾಗಿರೋ ಎಕ್ಸ್ ಮತ್ತು ವೈಗಳು ಮತ್ತು ಇನ್ನೂ ಅಜ್ಞಾತ ಸಂಗತಿಗಳು. ಹೀಗೆ ತಾನೆ ಅನೇಕರಿಗೆ ಕ್ವಾಡ್ರಾಟಿಕ್ ಸಮೀಕರಣಗಳು ಕೇವಲ ಪರೀಕ್ಷೆಗಳಿಗಷ್ಟೇ ಮೀಸಲಾದ, ಆಮೇಲೆ ಮರೆತು ಹೋಗಲೇಬೇಕು ಅನ್ನೋ ಥರದ ಅಮೂರ್ತ ಗಣಿತದ ಒಗಟುಗಳ ಹಾಗೆ ಕಾಣುತ್ತೆ. ಆದರೆ ಇಲ್ಲಿ ಒಂದು ಆಶ್ಚರ್ಯಕರ ವಿಷಯ ಇದೆ. ಕ್ವಾಡ್ರಾಟಿಕ್ ಸಮೀಕರಣಗಳು ಕೇವಲ ಗಣಿತದ ಸೂತ್ರಗಳಲ್ಲ. ಅವು ಭೂಪ್ರದೇಶದ ವಿಭಜನೆ, ಕೃಷಿ, ಖಗೋಳಶಾಸ್ತ್ರ ಮತ್ತು ವಾಸ್ತುಶಿಲ್ಪದಲ್ಲಿ ಬೇರೂರಿರೋ ಐತಿಹಾಸಿಕ ಸಾಧನಗಳು. ಮತ್ತು ಅವುಗಳ ಕಥೆ ಸುಮಾರು 4,000 ವರ್ಷಗಳ ಇತಿಹಾಸವನ್ನ ಒಳಗೊಂಡಿದೆ. ಹೌದು, 4,000 ವರ್ಷಗಳು. ಈಗ ಅವುಗಳ ಪ್ರಯಾಣವನ್ನ ತಿಳ್ಕೊಳ್ಳೋಣ. ವಿದ್ಯಾರ್ಥಿಗಳು ಸಾಮಾನ್ಯವಾಗಿ ಎದುರಿಸೋ ಸಮೀಕರಣ ಈ ರೀತಿ ಇದೆ: ax² + bx + c ಅಂದ್ರೆ 0. ಆದರೆ ಈ ಚಿಹ್ನೆಗಳಲ್ಲಿರೋ ರೂಪ ಅಸ್ತಿತ್ವಕ್ಕೆ ಬರೋದಕ್ಕೆ ಬಹಳ ಮೊದಲೇ ಮಾನವರು ಇಂತಹ ಸಮೀಕರಣಗಳನ್ನ ಕ್ವಾಡ್ರಾಟಿಕ್ ಅಂತ ಕರೆಯದೆಯೇ ಪರಿಹರಿಸ್ತಾ ಇದ್ರು. ಈಗ ನಾವು ಕ್ರಿಸ್ತಪೂರ್ವ ಸುಮಾರು 2000ಕ್ಕೆ ಪ್ರಾಚೀನ ಬ್ಯಾಬಿಲೋನ್ಗೆ ಹೋಗೋಣ. ಅದು ತೂಗು ಉದ್ಯಾನಗಳು ಮತ್ತು ಭವ್ಯವಾದ ಬೃಹತ್ ಕಟ್ಟಡಗಳ ನಾಡು. ಹಾಗೆ ಆರಂಭಿಕ ಗಣಿತಶಾಸ್ತ್ರದ ನಾಡೂ ಆಗಿತ್ತು. ಹೇಗೆ ಅಂತ ಆ ಕಾಲಕ್ಕೆ ಹೋಗಿ ನೋಡೋಣ ಅಲ್ವಾ? ಯೂಫ್ರಟಿಸ್ ಮತ್ತು ಟೈಗ್ರಿಸ್ ನದಿಗಳ ಮಧ್ಯದ ಫಲವತ್ತಾದ ನಾಡು ಬ್ಯಾಬಿಲೋನ್. ಈ ಶ್ರೀಮಂತ ನಗರದ ಮುಖ್ಯ ದ್ವಾರ ಇಸ್ಟಾರ್ ಗೇಟ್. ಈ ನದಿಗಳು ದೂರದ ಟರ್ಕಿಯ ಬೆಟ್ಟಗಳಲ್ಲಿ ಹುಟ್ಟಿ ಬರ್ತಾ ಬರ್ತಾ ಸಮತಟ್ಟಾದ ಬ್ಯಾಬಿಲೋನ್ನಲ್ಲಿ ಹರಿತಿತ್ತು. ಅಲ್ಲಿನ ಬೆಟ್ಟಗಳಲ್ಲಿ ಹಿಮ ಕರಗ್ದಾಗ ಮಳೆಯೇ ಇಲ್ದಿದ್ರೂ ಇಲ್ಲಿ ಪ್ರವಾಹ ಉಂಟಾಗ್ತಾ ಇತ್ತು. ಜನರೆಲ್ಲ ಸುರಕ್ಷಿತವಾದ ಜಾಗಕ್ಕೆ ಹೋಗೋ ಹಾಗೆ ರಾಜಭಟರು ಡಂಗೂರ ಸಾರ್ತಾ ಇದ್ರು. ಜನರೆಲ್ಲ ತಮ್ಮ ಗಂಟು ಮೂಟೆ ಕಟ್ಕೊಂಡು, ಹಸು ಕುರಿ ಹೊಡ್ಕೊಂಡು ಇಸ್ಟಾರ್ ಗೇಟ್ ಮೂಲಕ ಹೋಗ್ತಾ ತಮ್ಮ ಆಸ್ತಿಯ ಲೆಕ್ಕಾಚಾರ ಕೊಡಬೇಕಿತ್ತು. ಅದನ್ನ ಅಧಿಕಾರಿಗಳು ಕ್ಯೂನಿಫಾರ್ಮ್ ಬರಹದ ಮೂಲಕ ಮಣ್ಣಿನ ಫಲಕಗಳಲ್ಲಿ ಬರ್ಕೊಳ್ತಾ ಇದ್ರು. ಪ್ರವಾಹ ಇಳಿದಾಗ ಹೊಲಗಳಲ್ಲಿ ಫಲವತ್ತಾದ ಮಣ್ಣು ತುಂಬಿರುತ್ತೆ. ಜನ ಹೊಸ ಉತ್ಸಾಹದಲ್ಲಿ ಕೃಷಿ ಮಾಡೋದಕ್ಕೆ ವಾಪಸ್ ಬರ್ತಾರೆ. ನದಿಗಳು ಉಕ್ಕಿ ಹರಿಯೋದಲ್ದೆ ತಮ್ಮ ದಿಕ್ಕನ್ನು ಬದಲಾಯಿಸಿರ್ತವೆ. ಇಡೀ ಊರಿನ ಗುರುತೇ ಬದಲಾಗಿರುತ್ತೆ. ತಮ್ಮ ಜಮೀನು ಎಲ್ಲಿ ಅಂತಲೇ ತಿಳಿದಿದ್ರೆ ಜನ ಎಲ್ಲಿ ಹೇಗೆ ಅಂತ ಬೆಳೆ ಬೆಳಿಬೇಕು. ಇಲ್ಲಿ ಸಹಾಯಕ್ಕೆ ಬಂದಿರೋದೇ ಗಣಿತ, ಅದರಲ್ಲೂ ವರ್ಗ ಸಮೀಕರಣ ಅಥವಾ ಕ್ವಾಡ್ರಾಟಿಕ್ ಈಕ್ವೇಷನ್ಸ್. ಒಂದು ಉದಾಹರಣೆ ತಗೊಳ್ಳೋಣ. ರೈತ ವಾಪಸ್ ಬಂದಾಗ ಅಧಿಕಾರಿ ಕೇಳ್ತಾನೆ, ನಿನ್ ಜಮೀನು ಎಷ್ಟಿತ್ತು ಅಂತ. ಆತ ತನ್ನ ಕ್ಲೇ ಟ್ಯಾಬ್ಲೆಟ್ ಅಂದ್ರೆ ಮಣ್ಣಿನ ಫಲಕ ತೋರಿಸಿ ಹೇಳ್ತಾನೆ, ನನ್ನ ಜಮೀನಿನ ಉದ್ದ ಅಗಲಕ್ಕಿಂತ 2 ಮಾನ ಜಾಸ್ತಿ ಇದೆ, ಅಲ್ಲಿ 63 ಮೂಟೆ ಧಾನ್ಯ ಬೆಳೀತಿದ್ದೆ ಅಂತ. ಆಗ ಅಧಿಕಾರಿ ಹೇಳ್ತಾನೆ, ಉದ್ದ ಅಗಲ ಅದೇ ಸಿಗುತ್ತೋ ಗೊತ್ತಿಲ್ಲ, ಆದ್ರೆ ಇರೋ ಜಾಗದಲ್ಲಿ ಅಷ್ಟೇ ಬೆಳೆ ತೆಗೆಯೋ ಭೂಮಿ ಕೊಡ್ತೀನಿ, ಸರಿನಾ ಅಂತ ಕೇಳ್ತಾನೆ. 1 ಚದರಮಾನ ಭೂಮಿಲಿ 1 ಮೂಟೆ ಬೆಳೀತಿದ್ರು ಅಂತ ಇಟ್ಕೊಳ್ಳಿ. ರೈತನಿಗೆ 63 ಮೂಟೆ ಬೆಳೆಯುವಷ್ಟು ಅಂದ್ರೆ 63 ಚದರಮಾನ ಭೂಮಿ ಕೊಡಬೇಕು ಅಲ್ವಾ? ಈ ಲೆಕ್ಕನ ಅವರು ಚೌಕಗಳಾಗಿ ಬರೆದು ಹೀಗೆ ಮಾಡಿದ್ರು. ಇದು ಒಂದು ಚೌಕ, ಉದ್ದ 2 ಮಾನದಷ್ಟು ಹೆಚ್ಚಿದೆ. ಇದು ಆಯತ ಆಯ್ತು. ಈಗ ಇದನ್ನ ಹೇಗೆ ಚೌಕ ಮಾಡ್ಬೋದು? ಈ ಹೆಚ್ಚಿಗೆ ತುಂಡನ್ನ ಅರ್ಧ ಮಾಡಿ ಇಲ್ಲಿ ಸೇರಿಸಿ. ಇಲ್ಲೊಂದು ಭಾಗ ಸೇರಿಸಿದ್ರೆ ವರ್ಗ ಆಗೋಯ್ತು. 63ಕ್ಕೆ ಹತ್ರದ ವರ್ಗ ಸಂಖ್ಯೆ ಯಾವುದು? 64 ಅಲ್ವಾ? ಅಂದ್ರೆ 8/8 ಅಳತೆಯ ಚೌಕದಿಂದ 1 ಚದರಮಾನ ಕಮ್ಮಿ ಇರೋ ಜಾಗ ಕೊಟ್ರಾಯ್ತು. ಈ ಪರಿಕಲ್ಪನೆಯನ್ನೇ ಈಗಿನ ಬೀಜಗಣಿತದ ಕ್ವಾಡ್ರಾಟಿಕ್ ಈಕ್ವೇಷನ್ ಅಥವಾ ವರ್ಗ ಸಮೀಕರಣದಲ್ಲಿ ಈ ಥರ ತೋರಿಸ್ಬೋದು. ಎಕ್ಸ್ ಅಂದ್ರೆ 7 ಅಥವಾ -9. ಆಗ ಋಣ ಸಂಖ್ಯೆಯ ಪರಿಕಲ್ಪನೆ ಇರಲಿಲ್ಲ. ಎಕ್ಸ್ ಅಂದ್ರೆ 7 ಅಂತ ಮಾತ್ರ ತಗೊಳ್ಳೋದು. ನಮ್ಮ ರೈತನಿಗೆ ಮೊದಲು ಇದ್ದ ಭೂಮಿ ಈ ರೀತಿದು. ಸಿಗದೆ ಹೋದ್ರೂ ಇರೋ ಸ್ಥಳದಲ್ಲಿ ಅದೇ ವಿಸ್ತೀರ್ಣದ ಈ ಜಾಗವನ್ನ ಕೊಟ್ರು. ಇದು ಕೇವಲ ಗಣಿತ ಅಲ್ಲ, ಒಂದು ಪ್ರಾಚೀನ ಆಡಳಿತ ಸೂತ್ರ, ನ್ಯಾಯ ಮತ್ತು ವ್ಯವಸ್ಥೆಯ ಗಣಿತ. ಬ್ಯಾಬಿಲೋನ್ ಮಾತ್ರ ಅಲ್ಲ, ಈಜಿಪ್ಟ್, ಭಾರತ ಮತ್ತು ಚೀನಾದಲ್ಲಿ ಕೂಡ ಇದೇ ರೀತಿಯ ವಿಧಾನಗಳು ಕಾಣಿಸ್ಕೊಂಡ್ವು. ಈಜಿಪ್ಟಿಯನ್ನರು ಪಿರಮಿಡ್ಗಳಿಗೆ ಸಂಬಂಧಿಸಿದ ರೇಖಾಗಣಿತದ ಸಮಸ್ಯೆಗಳ ಮೇಲೆ ಕೆಲಸ ಮಾಡಿದ್ರು. ಮತ್ತು ಪ್ರಾಚೀನ ಭಾರತದಲ್ಲಿ ಕ್ವಾಡ್ರಾಟಿಕ್ ರೀತಿಯ ಸಮಸ್ಯೆಗಳು ಶುಲ್ಬ ಸೂತ್ರ ಅನ್ನೋ ಗ್ರಂಥದಲ್ಲಿ ಕಾಣಸಿಗುತ್ತವೆ. ಇದು ಯಜ್ಞ ವೇದಿಕೆಗಳ ನಿರ್ಮಾಣಕ್ಕೆ ಮಾರ್ಗದರ್ಶನ ನೀಡೋ ಗ್ರಂಥ ಆಗಿದೆ.
ಮತ್ತು ಚೀನಾದಲ್ಲಿ 9 ಚಾಪ್ಟರ್ಸ್ ಆನ್ ಮ್ಯಾಥಮೆಟಿಕಲ್ ಆರ್ಟ್ ಅನ್ನೋ ಗ್ರಂಥ ಕ್ವಾಡ್ರಾಟಿಕ್ ಸಮೀಕರಣಗಳಿಗೆ ಪರಿಹಾರಗಳನ್ನು ಒದಗಿಸೋ ಸಮಸ್ಯೆಗಳನ್ನು ಒಳಗೊಂಡಿದೆ. ಆಮೇಲೆ ಗ್ರೀಕರು ಬಂದರು. ಅವರು ಪ್ರಾಯೋಗಿಕ ವಿಧಾನಗಳನ್ನು ಬಳಸಿದ ತಮ್ಮ ಪೂರ್ವಜರಿಗಿಂತ ಭಿನ್ನವಾಗಿ ಶಿಷ್ಟ ರೇಖಾಗಣಿತ ಮತ್ತು ಅಮೂರ್ತತೆಯನ್ನು ಪರಿಚಯಿಸಿದರು. ಆದರೆ ಕ್ವಾಡ್ರಾಟಿಕ್ ಸಮೀಕರಣಕ್ಕೆ ಒಂದು ವೈಜ್ಞಾನಿಕ ಗಂಭೀರತೆ ದೊರೆತಿದ್ದು ಗೆಲಿಲಿಯೋ ಗೆಲಿಲಿ ಒಂದು ವಸ್ತು ಬೀಳುವ ದೂರವು ಅದು ಬೀಳ್ತಾ ಇರೋ ಸಮಯದ ವರ್ಗಕ್ಕೆ ಅನುಪಾತದಲ್ಲಿರುತ್ತೆ ಅಂತ ಕಂಡುಹಿಡಿದ ಮೇಲೆ. ಆಮೇಲೆ ಐಸಾಕ್ ನ್ಯೂಟನ್ ಮತ್ತು ಇತರರು ಚಲನೆಯ ಸಮೀಕರಣಗಳು ಮತ್ತು ಸಾರ್ವತ್ರಿಕ ಗುರುತ್ವಾಕರ್ಷಣೆಯನ್ನು ಅಭಿವೃದ್ಧಿಪಡಿಸಲು ಕ್ವಾಡ್ರಾಟಿಕ್ಗಳನ್ನು ಬಳಸಿದ್ರು. ಈ ಸಮೀಕರಣಗಳು ಈಗ ಚೆಂಡಿನ ವಕ್ರರೇಖೆಯಿಂದ ಹಿಡಿದು ಗ್ರಹಗಳ ಕಕ್ಷೆಗಳವರೆಗೆ ಎಲ್ಲವನ್ನು ವಿವರಿಸುತ್ತೆ. ಆದರೆ ಇದು ಕೂಡ ಪ್ರಯಾಣದ ಅಂತ್ಯ ಅಲ್ಲ. 1789ರಲ್ಲಿ ಫ್ರಾನ್ಸ್ನಲ್ಲಿ ನಡೆದ ಕ್ರಾಂತಿಯ ಸಂದರ್ಭದಲ್ಲಿ ಮೆಟ್ರಿಕ್ ಪದ್ಧತಿ ಪರಿಚಯಿಸಲ್ಪಡಿತು ಮತ್ತು ಅದೇ ಸಮಯದಲ್ಲಿ ಬೀಜಗಣಿತ ಒಂದು ಸ್ಪಷ್ಟ ರೂಪವನ್ನು ತಾಳಿತು. ಬೀಜಗಣಿತವನ್ನು ಚಿಹ್ನೆಗಳ ಮೂಲಕ ಪ್ರತಿನಿಧಿಸೋದು ಅಧಿಕೃತವಾಯಿತು. ಗಣಿತಜ್ಞರು ಕ್ವಾಡ್ರಾಟಿಕ್ ಸೂತ್ರವನ್ನು ಬಳಸಿಕೊಂಡು ಕ್ವಾಡ್ರಾಟಿಕ್ ಸಮೀಕರಣಗಳನ್ನು ಪರಿಹರಿಸೋ ವಿಧಾನಗಳನ್ನು ಅಧಿಕೃತಗೊಳಿಸಿದ್ರು. ಇದು ಇಂದಿಗೂ ಬಳಕೆಯಲ್ಲಿರೋ ಅತ್ಯಂತ ಪ್ರಭಾವಶಾಲಿ ಸಾಧನ ಆಗಿದೆ. ಈ ಸೂತ್ರ ಪ್ರತಿ ಕ್ವಾಡ್ರಾಟಿಕ್ ಸಮೀಕರಣದ ಜೊತೆ ಕಾರ್ಯನಿರ್ವಹಿಸುತ್ತೆ. ಇದು ಸಂದರ್ಭವನ್ನು ಲೆಕ್ಕಿಸದೆ ಗುಣಾಂಕಗಳು ಮತ್ತು ಪರಿಹಾರಗಳ ನಡುವಿನ ಸಂಬಂಧವನ್ನ ತೋರಿಸಿಕೊಡುತ್ತೆ. ಹಾಗಾದ್ರೆ ಇಂದಿನ ವಿದ್ಯಾರ್ಥಿಗಳು ಯಾಕೆ ಕ್ವಾಡ್ರಾಟಿಕ್ ಸಮೀಕರಣಗಳನ್ನು ಅಧ್ಯಯನ ಮಾಡ್ತಾರೆ ಹಾಗಂತ ನಿಮಗೆ ಅನ್ನಿಸ್ಬೋದು. ಯಾಕೆ ಅಂದರೆ ಇದು ನಮಗೆ ತಾರ್ಕಿಕವಾಗಿ ಚಿಂತಿಸೋದನ್ನ ಮತ್ತು ದೊಡ್ಡ ಸಮಸ್ಯೆಗಳನ್ನು ಸಣ್ಣ ಭಾಗಗಳಾಗಿ ವಿಂಗಡಿಸಿ ಪರಿಹರಿಸೋದನ್ನ ಕಲಿಸ್ಕೊಡುತ್ತೆ. ಚಲನೆಯನ್ನು ಊಹಿಸೋದ್ರಿಂದ ಹಿಡಿದು ಆಧುನಿಕ ಆಲ್ಗಾರಿದಮ್ಗಳನ್ನು ಪ್ರೋಗ್ರಾಮ್ ಮಾಡುವವರೆಗೂ ಇದರ ಬಳಕೆ ಅಪಾರ. ಅಂದು ರಾಜರುಗಳಿಗೆ ಭೂಮಿ ಹಂಚಲು ನೆರವಾಗಿದ್ದ ಈ ಸಮೀಕರಣಗಳು ವಿಜ್ಞಾನಿಗಳಿಗೆ ಗುರುತ್ವಾಕರ್ಷಣೆ ಅರ್ಥ ಮಾಡಿಕೊಳ್ಳೋದಕ್ಕೆ, ಎಂಜಿನಿಯರ್ಗಳಿಗೆ ಹೊಸ ಯಂತ್ರಗಳನ್ನು ವಿನ್ಯಾಸಗೊಳಿಸೋದಕ್ಕೂ ಕೂಡ ಸಹಾಯ ಮಾಡಿವೆ. ಆದ್ದರಿಂದ ಮುಂದಿನ ಸಲ ನೀವು ಪಠ್ಯಪುಸ್ತಕನ ತೆರೆದಾಗ ಮತ್ತು ಕ್ವಾಡ್ರಾಟಿಕ್ ಸಮೀಕರಣವನ್ನು ನೋಡಿದಾಗ ಅದನ್ನು ಒಂದು ಅಮೂರ್ತ ಸವಾಲಾಗಿ ನೋಡಬೇಡಿ. ಪ್ರಾಚೀನ ನಾಗರಿಕತೆಯ ಜ್ಞಾನ ಮತ್ತು ಆಧುನಿಕ ಮನಸ್ಸಿನ ತರ್ಕದ ನಡುವಿನ ಸಂಪರ್ಕವಾಗಿ ನೋಡಿ. ಯಾಕೆ ಅಂದರೆ ಇತಿಹಾಸದ ಕೆಲವು ಹಳೆಯ ಗಣಿತದ ಸಮಸ್ಯೆಗಳು ಇಂದಿನ ಸಮಸ್ಯೆಗಳನ್ನು ಇನ್ನೂ ಪರಿಹರಿಸ್ತಾ ಇವೆ ಮತ್ತು ನಾಳೆಯ ಜಗತ್ತನ್ನು ರೂಪಿಸ್ತಾ ಇರ್ತವೆ. ಇದು ಕ್ವಾಡ್ರಾಟಿಕ್ ಸಮೀಕರಣಗಳ ಕಥೆ. ಚಾರಿತ್ರಿಕವಾಗಿ, ಜಾಗತಿಕವಾಗಿ, ಮುಖ್ಯವಾಗಿ ಅವು ಮನುಷ್ಯನ ಬದುಕಿನೊಂದಿಗೆ ಕಲೆತು ರೂಪುಗೊಂಡ ಕಥೆ.